ವಿವಿಧ ಬೇಡಿಕೆಗಳ ಈಡೇರಿಕೆಯನ್ನ ಮುಂದಿಟ್ಟುಕೊಂಡು ಸಾರಿಗೆ ನೌಕರರು ಬೆಂಗಳೂರು ಚಲೋವನ್ನ ಮಾಡ್ತಿದ್ದಾರೆ. 26 ತಿಂಗಳ ಹಿಂಬಾಕಿ ಕೊಟ್ಟರು ನೌಕರರು ಜಗ್ಗುವಂತೆ ಕಾಣಿಸ್ತಿಲ್ಲ. ಇಂದು ಸಾರಿಗೆ ನೌಕರರಿಂದ ಬೆಂಗಳೂರು ಚಲೋ ಹಮ್ಮಿಕೊಳ್ಳಲಾಗಿದೆ. 26 ತಿಂಗಳ ಹಿಂಬಾಕಿ ಕೊಟ್ಟರು ನೌಕರರು ಬಗ್ಗುವಂತೆ ಜಗ್ಗುವಂತೆ ಕಾಣಿಸ್ತಿಲ್ಲ. 38 ತಿಂಗಳ ಹಿಂಬಾಕಿ ಕೊಡಿ, ವೇತನ ಪರಿಷ್ಕರಣೆಯನ್ನ ಮಾಡಿ ಅನ್ನೋದಾಗಿ ಪಡೆದಿದ್ದಾರೆ. ಇಂದು ಸಂಜೆ ಫ್ರೀಡಂ ಪಾರ್ಕ್ನಲ್ಲಿ ಪ್ರತಿಭಟನೆ ನಡೆಯುತ್ತೆ. ಸಂಜೆ 4 ಗಂಟೆಗೆ ಫ್ರೀಡಂ ಪಾರ್ಕ್ನಲ್ಲಿ ಸುದ್ದಿಗೋಷ್ಠಿಯನ್ನ ಆಯೋಜನೆ ಮಾಡಿದ್ದಾರೆ. ಪ್ರೆಸ್ ಮೀಟ್ ಕರೆದಿರುವ ಜಂಟಿ ಕ್ರಿಯಾ ಸಮಿತಿ ಬಸ್ ಬಂದ್ ಭವಿಷ್ಯ ಇಂದು ಸಂಜೆಯೇ ನಿರ್ಧಾರವಾಗುತ್ತೆ. ಈಗಾಗಲೇ 26 ತಿಂಗಳ ಹಿಂಬಾಕಿಯನ್ನ ಕೊಡೋದಕ್ಕೆ ರಾಜ್ಯ ಸರ್ಕಾರ ಒಪ್ಪಿಕೊಂಡಿದೆ. ಬಟ್ ವೇತನ ಹೆಚ್ಚಳದ 38 ತಿಂಗಳ ಹಿಂಬಾಕಿಯನ್ನ ತಕ್ಷಣವೇ ಬಿಡುಗಡೆ ಮಾಡಬೇಕು. 2024ರ ಜನವರಿ 1ರಿಂದ ಅನ್ವಯವಾಗುವಂತೆ ನೂತನ ವೇತನ ಶ್ರೇಣಿಯನ್ನ ಜಾರಿಗೊಳಿಸಬೇಕು. ಸಾರಿಗೆ ನೌಕರರಿಗೆ ರಾಜ್ಯ ಸರ್ಕಾರಿ ನೌಕರರಿಗೆ ಸರಿಸಮಾನವಾದಂತಹ ವೇತನವನ್ನ ನೀಡಬೇಕು. ಇದರ ಜೊತೆಗೆ ಕೆಲಸದ ಅವಧಿಯಲ್ಲಿ ಅಧಿಕಾರಿಗಳಿಂದ ಕಾರ್ಮಿಕರಿಗೆ ಆಗ್ತಾ ಇರುವ ಕಿರುಕುಳವನ್ನ ತಪ್ಪಿಸಬೇಕು ಅನ್ನೋದಾಗಿ ಕುರಿತು ಈಗಾಗಲೇ ಪ್ರತಿಭಟನೆಯನ್ನ ಮಾಡ್ತಿದ್ದಾರೆ. ಹಲವು ಬೇಡಿಕೆಗಳನ್ನ ಈಡೇರಿಕೆ ಮಾಡುವಂತೆ ಸಂಬಂಧಪಟ್ಟಂತೆ 10 ಗಂಟೆಯಿಂದ ರಾಜ್ಯದಲ್ಲಿರುವಂತಹ ಬೇರೆ ಬೇರೆ ಭಾಗದ ಸಾರಿಗೆ ನೌಕರರು ಕೂಡ ಅಂದ್ರೆ 5 ರಿಂದ 6 ಸಾವಿರ ನೌಕರರು ಭಾಗಿಯಾಗ್ತಾರೆ ಅನ್ನೋದಾಗಿ ಸಾರಿಗೆ ಮುಖ್ಯಸ್ಥರಾಗಿರೋ ಜಗದೀಶ್ ಅವರು ಕೂಡ ಹೇಳಿಕೆಯನ್ನ ಕೊಟ್ಟಿದ್ರು. ಸೊ ಕೆಲವೊಂದಷ್ಟು ಮಾರ್ಗದಲ್ಲಿ ಬದಲಾವಣೆ ಅಥವಾ ಬಸ್ನಲ್ಲಿ ವ್ಯತ್ಯಯ ಆಗುವ ಸಾಧ್ಯತೆ ಇದೆ. ಪ್ರಯಾಣಿಕರಿಗೂ ಕೂಡ ತೊಂದರೆಯಾಗುವ ಸಾಧ್ಯತೆ ಇದರಿಂದಿದೆ. ಬಟ್ ಸಂಜೆ 4 ಗಂಟೆಯ ನಂತರದಲ್ಲಿ ನಾಳೆಯ ಎಫೆಕ್ಟ್ ಏನಿರುತ್ತೆ ಅದು ಗೊತ್ತಾಗುತ್ತೆ. ಈಗಾಗಲೇ 38 ತಿಂಗಳ ಹಿಂಬಾಕಿಯಲ್ಲಿ 26 ತಿಂಗಳ ಹಿಂಬಾಕಿಯನ್ನ ಕೊಡೋದಕ್ಕೆ ಒಪ್ಕೊಂಡಿದ್ದಾರೆ. ಇದಕ್ಕೆ ಸಂಬಂಧಪಟ್ಟಂತೆ ಸಾರಿಗೆ ಸಚಿವ ರಾಮಲಿಂಗಾರೆಡ್ಡಿ ಅವರು ಕೂಡ ಸರ್ಕಾರದ ಜೊತೆ ಮಾತನಾಡಿದ ನಂತರದಲ್ಲಿ ಅವರು ಭರವಸೆಯನ್ನ ಕೊಟ್ಟಿದ್ದಾರೆ. ಬಟ್ ಈಗಾಗಲೇ ಇಂದು ಸಂಜೆ ಫ್ರೀಡಂ ಪಾರ್ಕ್ನಲ್ಲಿ ಪ್ರತಿಭಟನೆಯನ್ನ ಮಾಡೋದ್ರ ಮೂಲಕ ಸುದ್ದಿಗೋಷ್ಠಿಯನ್ನ ಕೂಡ ನಡೆಸ್ತಾರೆ. ಇನ್ನು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇನ್ನಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ನಮ್ಮ ರಿಪೋರ್ಟರ್ ವೆಂಕಟೇಶ್. ಈಗಾಗಲೇ 38 ತಿಂಗಳ ಹಿಂಬಾಕಿ ಸೇರಿದಂತೆ ಕೆಲವೊಂದಷ್ಟು ವೇತನ ಪರಿಷ್ಕರಣೆ ಹಾಗೆ ವಿವಿಧ ಬೇಡಿಕೆಗಳನ್ನ ಮುಂದಿಟ್ಕೊಂಡು ನೌಕರರು ಈಗ ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ. ಸೊ 26 ತಿಂಗಳ ಹಿಂಬಾಕಿ ಕೊಡೋದಕ್ಕೆ ಒಪ್ಕೊಂಡಿದ್ದಾರೆ. ಇದು ಮೌಖಿಕವಾಗಿಯಾ ಲಿಖಿತವಾಗಿಯಾ ವೆಂಕಟೇಶ್? ಡಯಾನಾ, ಇದು ಸಾರಿಗೆ ನೌಕರರ ಪ್ರತಿಭಟನೆ ಮಾಡ್ತೀವಿ ಅನ್ನೋ ವಿಷಯ ತಿಳಿದ ಮೇಲೆ ಸಾರಿಗೆ ಇಲಾಖೆಯಿಂದ ಒಂದು ಆದೇಶ ಹೊರಡಿಸ್ತಾರೆ. 2 ವರ್ಷದ ವೇತನ ರಿಲೀಸ್ ಮಾಡ್ತೀವಿ, ಈ ಮುಷ್ಕರ ಹಿಂದಕ್ಕೆ ತಗೊಳ್ಳಿ ಅನ್ನೋದು ಹೇಳ್ತಾರೆ. ಆದ್ರೆ ನೌಕರರು ಮುಷ್ಕರ ನಾವು ಹಿಂದಕ್ಕೆ ತಗೊಳಲ್ಲ, ನಮ್ಮ ಎಲ್ಲ 38 ತಿಂಗಳ ಬಾಕಿ ಬರ್ಬೇಕು ಅನ್ನೋದು ಅವರ ಬೇಡಿಕೆ ಆಗಿದೆ. ಇಲ್ಲ ಅಂದ್ರೆ ನಾವು ಇವತ್ತು ಶಾಂತಿಯುತ ಪ್ರತಿಭಟನೆ ಮಾಡ್ತೀವಿ, ಒಪ್ಲಿಲ್ಲ ಅಂದ್ರೆ ನಾಳೆಯಿಂದ ಕರ್ನಾಟಕ ಬಂದ್ ಮಾಡ್ತೀವಿ ಅನ್ನೋ ಎಚ್ಚರಿಕಾ ಗಂಟೆ ಕೂಡ ಬಾರಿಸಿದ್ದಾರೆ. ಧನ್ಯವಾದಗಳು ವೆಂಕಟೇಶ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ. ಈಗಾಗಲೇ ಫ್ರೀಡಂ ಪಾರ್ಕ್ನಲ್ಲಿ ಪ್ರತಿಭಟನೆ ಬಹಳ ದೊಡ್ಡ ಮಟ್ಟಕ್ಕೆ ನಡೀತಾ ಇದೆ. ಸುಮಾರು 5 ರಿಂದ 6 ಸಾವಿರ ನೌಕರರು ಕೂಡ ಪ್ರತಿಭಟನೆಯಲ್ಲಿ ಭಾಗಿಯಾಗುವಂತ ಸಾಧ್ಯತೆ ಇದೆ ಅಂತ. ಅದರ ಮಧ್ಯದಲ್ಲಿ ಜಂಟಿ ಕ್ರಿಯಾ ಸಮಿತಿ ಪ್ರೆಸ್ ಮೀಟ್ ಕರೆದಿದೆ. ಏನೇನು ಅವರ ಬೇಡಿಕೆಗಳಿತ್ತು, ಸರ್ಕಾರ ಅದನ್ನ ಯಾವ ರೀತಿ ಶಮನ ಮಾಡೋದಕ್ಕೆ ಮುಂದಾಗ್ತಾ ಇದೆ, ಎಲ್ಲ ವಿಚಾರವನ್ನ ಹಂಚಿಕೊಳ್ಳಬಹುದು. ಜೊತೆಗೆ ಬಸ್ ಭವಿಷ್ಯ ನಾಳೆಯೂ ಮುಂದುವರಿಯುತ್ತಾ ಇದೇ ರೀತಿ ಬಂದ್ ಅಥವಾ ಈಗಾಗಲೇ ಕೆಲವೊಂದಷ್ಟು BMTC ಅಥವಾ ಒಂದಷ್ಟು ಸಾರಿಗೆ ಬಸ್ಗಳು ಹೋಗ್ತಾ ಇದೆ, ಅಂದ್ರೆ ಸರ್ಕಾರಿ ಬಸ್ಗಳು ಹೋಗ್ತಾ ಇದೆ. ಬಟ್ ಈಗ ಆಫ್ಟರ್ 4 o'clock ಎಲ್ಲವೂ ಕೂಡ ಬಂದ್ ಆಗತ್ತಾ ಕಾದು ನೋಡ್ಬೇಕು. ಅದರಲ್ಲೂ ಕೂಡ ಪ್ರೆಸ್ ಮೀಟ್ ಆದ ನಂತರದಲ್ಲಿ ಯಾವ್ಯಾವ ವಿಚಾರವನ್ನ ಮುಂದಿಟ್ಟಿದ್ರು, ಸರ್ಕಾರ ಆ ಬೇಡಿಕೆಯನ್ನ ಈಡೇರಿಸೋದಕ್ಕೆ ಮುಂದಾಗಿತ್ತಾ ಏನು ಎಲ್ಲವೂ ಕೂಡ ಪ್ರೆಸ್ ಮೀಟ್ ನ ನಂತರದಲ್ಲಿ ಗೊತ್ತಾಗಬೇಕು.